ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಇವತ್ತು, ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಇವಾಗ ನಾವು ಕುಮಟಾಗೆ ಹೋಗ್ತಾ ಇದ್ದೀವಿ, ನಮ್ಮ ಅಮ್ಮ ಮನೆ ಊರಿಗೆ. ಸೊ ನನ್ನ ತಮ್ಮನ ಹೆಂಡತಿ ಡೆಲಿವರಿ ಇದೆ, ಕರ್ಕೊಂಡು ಹೋಗಿದ್ದಾರೆ ಡೆಲಿವರಿಗೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಕಾಶು ಔಟ್ಫಿಟ್ ನೋಡಿ ಇವತ್ತು ಎಷ್ಟು ಕ್ಯೂಟ್ ಆಗಿದೆ ಅಂತ. ಏನಿರೋದು ಇದು ಟಾಪು, ಹಾಗೆಯೇ ಇದು ಪಲಾಜೋ. ಫಸ್ಟ್ ಟೈಮ್ ಕಾಶಿಗೆ ಈ ಥರ ಡ್ರೆಸ್ ಹಾಕ್ತಿರೋದು. ಅವಳಿಗೂ ಕಂಫರ್ಟೇಬಲ್ ಇದೆ, ಹಾಗಾಗಿ ಇದನ್ನು ಹಾಕ್ಸಿದ್ವಿ ಇವತ್ತು. ಇಲ್ಲೊಂದು ಗಣೇಶ ಟೆಂಪಲ್ ಇದೆ ನೋಡಿ, ಇದು ತುಂಬ ಚೆನ್ನಾಗಿದೆ ಗಣೇಶ ಟೆಂಪಲ್ಲು. ಇಲ್ಲಿ ನೋಡಿ ರೋಡೆಲ್ಲ ಫುಲ್ ಹಾಳಾಗಿದೆ, ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆಯೇ ಕುಮಟಾದಲ್ಲಿ ರೋಡ್ ಹೇಗಾಗಿದೆ ಅಂತ ಗೊತ್ತಿಲ್ಲ. ಹೋದ್ಸಲ ಹೋದಾಗ ಏನಾಯ್ತಂದರೆ, ಹೋಗಿದ್ವಿ ಲಾಸ್ಟ್ ಹೋದಾಗ ಅಲ್ಲಿ ರೋಡ್ ಕುಸಿತ ಅಂತ ಹಾಕ್ಬಿಟ್ಟಿದ್ರು, ಮತ್ತು ರಿಟರ್ನ್ ಹೋಗಿ ಬೇರೆ ರೋಡಿಂದ ಹೋಗಾಯಿತು. ಸೊ ಈ ಸಲ ಹೇಗೆ ಅಂತ ಗೊತ್ತಿಲ್ಲ. ಇವಾಗ ಸದ್ಯ ತನಕ ಏನೂ ಆಗಿಲ್ಲ ಅನ್ಕೋತೀನಿ. ದೇವಿ ಮನೆ ಘಟ್ಟಕ್ಕಿಂತ ಸ್ವಲ್ಪ ಹಿಂದೆ ಅಂದ್ಕೊಳ್ತೀನಿ ಇದು. ಸೊ ಈ ಥರ ದೊಡ್ಡ ಫಾಲ್ಸ್ ಥರ ಆಗಿದೆ ಇವಾಗ ಮಳೆಯಲ್ಲಿ. ನೋಡಿ ಎಷ್ಟು ಡಾರ್ಕ್ ನೇಚರ್ ಅಲ್ವಾ. ನಿಜವಾಗೂ ಮಳೆಗಾಲದಲ್ಲಿ ನಾವು ಮಳೆ ಅನ್ಕೋತೀವಿ, ಬಟ್ ನೇಚರ್ ಎಷ್ಟು ಚೆನ್ನಾಗಿರುತ್ತಲ್ವ ಮಳೆಗಾಲದಲ್ಲಿ. ನೋಡಿ ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಹೆಂಗಿದೆ ಅಂತ. ರಿಲ್ಯಾಕ್ಸ್ ಅನಿಸ್ತಾ ಇದೆ. ಡಿಪ್ರೆಷನ್ ಇದ್ದವರಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಸೌಂಡ್ ಕೇಳಿದ್ರೆ. ಕಾಶ್ಮೀರ ಇಲ್ಲ ಅಂದರೆ ನಿಜವಾಗೂ ಒಂಚೂರು ಹತ್ತಿರ ಹೋಗಿ ಬರ್ತಿದ್ದೆ, ಬಟ್ ಕಾಶ್ಮೀರ ಇದ್ದಾಳಲ್ವ, ಹಾಗಾಗಿ ಹತ್ತಿರ ಹೋಗೋಕ್ಕೆ ಭಯ. ಅದು ಈ ಕಡೆ ನೋಡಿ ಒಂದು ದೊಡ್ಡದಾದ ಮರ ಇದೆ, ಎಷ್ಟು ದೊಡ್ಡ ಇದೆ ನೋಡಿ. ಆ ಕಡೆ ಮರ, ಈ ಕಡೆ ರೋಡು. ನಿಜವಾಗೂ ಸಖತ್ ಖುಷಿ ಆಗ್ತಿದೆ ಈ ಸೌಂಡ್ ಕೇಳೋಕ್ಕೆ. ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ನೇಚರ್, ಗ್ರೀನ್ ಆಗಿ. ನೋಡಿ ನವಿಲ್ ಪಾಸ್ ಆಯ್ತು ಪಾಪ, ಮಳೆಲಿ ಫುಲ್ ಒದ್ದೆ ಆಗ್ಬಿಟ್ಟಿದೆ. ನೋಡಿ ಇದು ನೋಡಿ, ಇವಾಗ ದೇವಿ ಮನೆ ಘಟ್ಟ ಹತ್ರ ಬಂತಲ್ವಾ, ಹಾಗಾಗಿ ಇಲ್ಲಿ ಸ್ವಲ್ಪ ದಟ್ಟವಾಗಿದೆ ಕಾಡು. ರೋಡ್ ಹೋದ್ರೆ ಸೇಮ್ ನೈಟ್ ಆದಂಗೆ ಆಗಿದೆ ನೋಡಿ. ಇವಾಗ ಟೈಮ್ ಬಂದು ಎಷ್ಟು 3 ಗಂಟೆನೂ ಆಗಿದೆ. 3 ಗಂಟೆನೂ ಆಗಿಲ್ಲ, 2:30 ಆಗಿದೆ. ಬಟ್ ರೋಡ್ ನೋಡಿ ಯಾವ ಥರ ಇದೆ ಅಂತ. ಅಬ್ಬಾ ವಾವ್ ಕಾಶು, ಅಯ್ಯೋ ರೋಡೇ ಕಾಣಿಸ್ತಿಲ್ಲ ನೋಡಿ. ಅಯ್ಯೋ ಇಲ್ಲಿ ನೋಡಿ ಗುಡ್ಡ ಹೆಂಗೆ ಬಿದ್ದಿದೆ ಅಂತ. ಅಯ್ಯಪ್ಪ ಇಲ್ಲಿ ನೋಡಿ ಗುಡ್ಡ ಬಿದ್ದಿದೆ ಇವಾಗ. ಸ್ವಲ್ಪ ಒಂಚೂರು ಗ್ಯಾಪ್ ಇದೆ ರೋಡ್, ಇಷ್ಟೇ. ಇಲ್ಲಿಂದ ಹೋಗಬೇಕು ವೆಹಿಕಲ್, ಯಾಕಂದರೆ ತುಂಬ ಮಳೆ ಇತ್ತಲ್ವ ಈಗ 4-5 ದಿನದಿಂದ. ಹಾಗಾಗಿ ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಅಂತ ಗೊತ್ತಾಗಲ್ಲ. ಇಲ್ಲಿ ನೋಡಿ ದೇವಿ ಮನೆ ಘಾಟ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಒಂದು ಸ್ವಲ್ಪ ಕಾಣಿಸ್ತಿದೆ ದೇವಸ್ಥಾನ, ಫುಲ್ ಫಾಗಿ ಆಗಿದೆ. ಕಲ್ಲೆಲ್ಲ ಬಿದ್ದಿದೆ ನೋಡಿ. ಹಬ್ಬ ಅಯ್ಯೋ ಹೆಂಗೆ ಕಾಣಿಸ್ತಿದೆ ಈಗ. ಸೊ ಈ ಟೈಮಲ್ಲಿ ಪ್ರತಿ ವರ್ಷವೂ ಹಾಗೆಯೇ, ಯಾಕಂದರೆ ಎಲ್ಲ ಕಡೆಯೂ ಗುಡ್ಡ ಕುಸಿಯುತ್ತೆ, ತುಂಬ ಮಳೆ ಇರುತ್ತಲ್ವ ಜುಲೈ ತಿಂಗಳಲ್ಲಿ. ಸೊ ಇವಾಗಂತೂ ಕಂಟಿನ್ಯೂ ಮಳೆ ಬರ್ತಿದೆ, ನಮಗೆ ರೋಡೇ ಕಾಣಿಸ್ತಿಲ್ಲ, ಆ ಥರ ಆಗಿದೆ. ದೊಡ್ಡ ಮಳೆಗಾಲದಲ್ಲಿ ಈ ಥರ ರೋಡಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯನೇ ಆಗುತ್ತಲ್ವ. ಎಷ್ಟು ಸೇಫ್ಟಿ ಅಂದರೂ ಕೂಡ ನೇಚರ್ ಮುಂದೆ ನಾವೇನೂ ಅಲ್ಲ ಅಲ್ವಾ. ಯಾವ ಟೈಮಲ್ಲಿ ಯಾವ ಗುಡ್ಡ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೇ 1 ಸೆಕೆಂಡ್ ಸಾಕು ಬೀಳೋಕ್ಕೆ. ಸೊ ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಲ್ಲರೂ ಹೆಡ್ಲೈಟ್ ಹಾಕೊಂಡು ಬರ್ತಾ ಇದ್ದಾರೆ, ಎಷ್ಟು ಕತ್ಲಾಗಿದೆ. ಇವಾಗ ನಾವು ದೇವಿ ಮನೆ ಘಾಟ್ ಕೆಳಗೆ ಬಂದ್ವಿ. ಸ್ವಲ್ಪ ಒಂದು 2 ನಿಮಿಷ ತುಂಬ ಭಯ ಆಯಿತು, ಯಾಕಂದರೆ ಮಳೆಗಾಲ ಅಲ್ವಾ. ಸೊ ಗೊತ್ತೇ ಆಗಲ್ಲ ಗುಡ್ಡಗಳು
ಇಲ್ಲಿ ನೋಡ್ತಿರ್ಬೋದು ಮಳೆಗಾಲದಲ್ಲಿ ಯಾವ ಥರ ಕಲರ್ ಚೇಂಜ್ ಆಗುತ್ತಲ್ವ ನೀರುದು, ಎಲ್ಲ ಮಣ್ಣೆಲ್ಲ ಸೇರಿಕೊಂಡು ಈ ಥರ ಆಗಿದೆ. ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಕುಮಟ ಹತ್ರ ರೀಚ್ ಆಗ್ತಾ ಇದ್ದೀವಿ. ಒಂದು 2-3 ಕಿಲೋಮೀಟ್ರ್ ಹೋದರೆ ಕುಮಟ ಬರುತ್ತೆ. ಹಾಗೆಯೇ ಅಘನಾಶಿನಿ ನದಿ ಯಾವ ಥರ ಆಗಿದೆ ಅಂತ ನೋಡೋಣ. ಇವಾಗ ಅಘನಾಶಿನಿ ನದಿ ಅಂದರೆ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ಕಂಟಿನ್ಯೂ ಮಳೆ ಬಂದಿರೋದ್ರಿಂದ ಎಷ್ಟು ನೀರು ತುಂಬಿದೆ. ಇನ್ನೂ ಕೂಡ ಮಳೆ ಬರ್ತಾ ಇದ್ದರೆ ಇನ್ನೂ ಕೂಡ ಜಾಸ್ತಿಯಾಗಿ ಇಲ್ಲಿ ನೀರು ತುಂಬುತ್ತೆ. ಇಲ್ಲಿಂದ ಒಂದು 45-48 ಕಿಲೋಮೀಟರ್ ಮುಂದೆ ಹೋದರೆ ಕುಮಟಾದಿಂದ ಮುರುಡೇಶ್ವರ ಸಿಗುತ್ತೆ ನೋಡಿ. ಇದೆಲ್ಲ ಅಘನಾಶಿನಿ ನದಿ ಈ ಕಡೆ ಫುಲ್ಲು. ಇವಾಗ ನಾನು ಕಾಶ್ವಿ ಹುಟ್ಟಿದ ಹಾಸ್ಪಿಟಲ್ ತೋರಿಸ್ತೀನಿ ನೋಡಿ. ಇಲ್ಲೇ ಇರೋದು ರಾಮಲೀಲಾ ಹಾಸ್ಪಿಟಲ್ ಇದೆ, ಒಂದು ಕಾಶ್ವಿ ಹಾಸ್ಪಿಟಲ್. ಹಾಗೆಯೇ ನಾವು ಬಂದು ಸ್ವಲ್ಪ ಹೊತ್ತಿಗೆ ನನ್ನ ತಮ್ಮನಿಗೆ ಗಂಡು ಮಗು ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.